ಚತುರ್ಮುಖ ಬ್ರಹ್ಮನು ಇದರ ರಹಸ್ಯವನ್ನು ತಿಳಿದು ನಿಜ ಸೂರ್ಯನು ಇಡೀ ತ್ರಿಲೋಕವನ್ನು ಸುಡಲು ಮುಂದಾಗಿದ್ದಾನೆ, ಮತ್ತು ಸೂರ್ಯನು ಹುಟ್ಟುವ ಮೊದಲೇ ಇದಕ್ಕೆ ಉಪಶಮನವನ್ನು ತಿಳಿಸಿ ಎಂದಾಗ ಆಗ ಬ್ರಹ್ಮನು ಇದಕ್ಕೆ ಉಪಾಯವೆಂದರೆ ಕಶ್ಯಪನ ಮಗನಾದ ಅರುಣನು ಎಂದು ಹೇಳಿದನು. ಅವನು ಮಹಾಕಾಯನು ಮಹಾ ತೇಜಸ್ವಿಯೂ ಆದ್ದರಿಂದ ಅವನಿಂದ ಮಾತ್ರ ಸೂರ್ಯನ ತಾಪವನ್ನು ತಡೆಯಲು ಸಾಧ್ಯ ಎಂದು ಹೇಳುತ್ತಾನೆ. ಅವನನ್ನು ಅಡ್ಡಲಾಗಿ ನಿಲ್ಲಿಸಿದರೆ ಸೂರ್ಯನ ತಾಪವು ಕಡಿಮೆಯಾಗಿ ತ್ರಿಲೋಕಗಳು ಉಳಿಯುತ್ತವೆ ಎಂದು ಹೇಳಿದನು. ಅದರಂತೆಯೇ ಬ್ರಹ್ಮನು ದೇವರ್ಷಿಗಳೊಡನೆ ಅರುಣನ ಬಳಿ ಹೋಗಿ ಸೂರ್ಯನ ಸಾರಥಿಯಾಗಲು ಒಪ್ಪಿಸಿ ಸೂರ್ಯನ ರಥದಲ್ಲಿ ಅರುಣನನ್ನು ಕೂರಿಸುತ್ತಾನೆ. ಅಂದು ತ್ರಿಲೋಕಗಳನ್ನು ಸುಟ್ಟು ಬಿಡಲು ಸೂರ್ಯ ಸಂಕಲ್ಪ ಮಾಡಿದರೂ ಅರುಣನು ತನ್ನ ಮುಂದೆ ಕುಳಿತಿದ್ದರಿಂದ ತಾಪವನ್ನು ತಡೆಯುತ್ತಿರುವುದರಿಂದ ಸೂರ್ಯನಿಗೆ ಏನೂ ಮಾಡಲಾಗಲಿಲ್ಲ.